ಹಲೋ ಆಲ್, ನಮಸ್ಕಾರ. ಲಾಸ್ಟ್ ವಿಡಿಯೋಲಿ ನಾವು ಯೂನಿವರ್ಸಲ್ ಆಂಡ್ರಾಯ್ಡ್ ಟಿವಿ ಮದರ್ ಬೋರ್ಡ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋಲಿ ನಾವು ಅಸೆಂಬ್ಲಿಂಗ್ ನೋಡೋಣ. ಟೋಟಲ್ ಯಾವ ತರ ಅಸೆಂಬಲ್ ಮಾಡೋದು ಅಂತೇಳಿ ನೋಡೋಣ. ಸೊ ನಮ್ಮ ಹತ್ರ ಬ್ಯಾಕ್ಲೈಟ್ ಡ್ರೈವರ್ ಅಂಡ್ ಯೂನಿವರ್ಸಲ್ ಟಿವಿ ಮದರ್ ಬೋರ್ಡ್, ಆಂಡ್ರಾಯ್ಡ್ ಅಂಡ್ LVDS ಅಂಡ್ ಸಮ್ ಫ್ರಂಟ್ ಕನೆಕ್ಷನ್ಸ್ ಅಂಡ್ ಪವರ್ ಕನೆಕ್ಷನ್ ಎಲ್ಲ ಅವೈಲೇಬಲ್ ಇದೆ. ಸೊ ಫಸ್ಟ್ ಬಂದು LVDS. ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ನಲ್ಲ, ಟುವರ್ಡ್ಸ್ ಅಪ್ವರ್ಡ್ಸ್ ಪಿನ್ ಇದೆಯಾ ಡೌನ್ವರ್ಡ್ಸ್ ಇದೆಯಾ ನೋಡ್ಕೊಂಡು ನಾವು ಅದನ್ನ ಡಿಸೈಡ್ ಮಾಡ್ತೀವಿ LVDS. ಅದಾದ್ಮೇಲೆ ಕನೆಕ್ಷನ್ ನೋಡಿ ಕನೆಕ್ಟ್ ಮಾಡಬೇಕು, ಟುವರ್ಡ್ಸ್ ಯಾವ ತರ ಇದೆ ಅಂತ ಹೇಳಿ. ಇಲ್ಲಾಂದ್ರೆ ಪ್ಯಾನೆಲ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅಂಡ್ ಸೆಕೆಂಡ್ ಎಂಡ್ ನಿಮ್ಗೆ ತೋರಿಸಿದ್ದೆ, ಅದರ್ ಎಂಡ್ ಮೇಲೆ ನಿಮ್ಗೊಂದು ಡಾಟ್ ಕಾಣುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ ಅಂತೇಳಿ. ಸೊ ಈ ಡಾಟ್ ಬಂದು ಮದರ್ ಬೋರ್ಡ್ ಅಲ್ಲಿ ನಾವು LVDS ಕನೆಕ್ಷನ್ ಎಲ್ಲಿ ಕೂಡುತ್ತೆ ಅಲ್ಲಿ ನಿಮ್ಗೊಂದು ಟ್ರಯಾಂಗಲ್ ಮಾರ್ಕ್ ಕೊಟ್ಟಿರ್ತಾರೆ. ನಿಮ್ಗೆ ಡಿಸ್ಪ್ಲೇ ಸಹ ಮಾಡ್ತಾ ಇದೀನಿ ನೋಡಿ. ಆ ಟ್ರಯಾಂಗಲ್ ಮಾರ್ಕ್ ಕಡೆನೆ ನೀವು ಆ ವೈಟ್ ಕಲರ್ ಡಾಟ್ ಬರುವಂತೆ ಕನೆಕ್ಟ್ ಮಾಡ್ಬೇಕಾಗತ್ತೆ. ಅದರ್ ಎಂಡ್ ಏನಾದ್ರು ನೀವು ಕನೆಕ್ಟ್ ಮಾಡಿದ್ರೆ ಪ್ಯಾನೆಲ್ ಡ್ಯಾಮೇಜ್ ಆಗ್ಬೋದು ಅಥವಾ ಡಿಸ್ಪ್ಲೇ ಬರ್ಲಾರ್ದ ಸಾಧ್ಯತೆ ಇರ್ಬೋದು, ಡಿಸ್ಪ್ಲೇ ಎರರ್ ಏನಾದ್ರು ಬರ್ಬೋದು. ಸೊ ನೋಡ್ಬಿಟ್ಟು ಕನೆಕ್ಷನ್ ಅನ್ನೋದು ಕೊಡ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಬ್ಯಾಕ್ಲೈಟ್ ಫ್ರಂಟ್ ಪ್ಯಾನೆಲ್ ಕನೆಕ್ಷನ್ ನೋಡೋಣ. ಫ್ರಂಟ್ IR ಏನಿದೆ, IR ಕನೆಕ್ಷನ್. ಸೊ ಇನ್ಫ್ರಾರೆಡ್ ರೇಸ್ ಥ್ರೂ ನಮ್ಗೆ ರಿಮೋಟ್ ವರ್ಕ್ ಆಗುತ್ತೆ. ಸೊ ಇನ್ಫ್ರಾರೆಡ್ ರೇಸ್ ಲೈಟ್ ಏನಿರುತ್ತಲ್ಲ, IR LED, ಆ IR LED ಕನೆಕ್ಷನ್. ಅಂಡ್ ಇದ್ರ ಜೊತೆಗೆ ನಿಮ್ಗೆ ಫ್ರಂಟ್ ಪ್ಯಾನೆಲ್ ಇದನ್ನು ಸಿಗುತ್ತೆ, ಬಟನ್ಸ್, ಮೆನ್ಯೂ ಬಟನ್ಸ್. ಬಟ್ ನಾನು ಅದನ್ನ ಕನೆಕ್ಟ್ ಮಾಡ್ತಾ ಇಲ್ಲ. ಡೈರೆಕ್ಟ್ ಆಗಿ ನಮ್ಗೆ ಬ್ಯಾಕ್ಲೈಟ್ ಡ್ರೈವರ್ ಕನೆಕ್ಷನ್ ಕೊಡೋಣ. ಬ್ಯಾಕ್ಲೈಟ್ ಡ್ರೈವರ್ ನಿಮ್ಗೆ ರೆಡ್ ಕಲರ್ ಪೋರ್ಟ್ ಏನ್ ಕಾಣ್ತಾ ಇದೆ ಮದರ್ ಬೋರ್ಡ್ ಅಲ್ಲಿ, ಅಲ್ಲಿ ಕನೆಕ್ಟ್ ಆಗುತ್ತೆ. ಅಂಡ್ ಔಟ್ಪುಟ್ ನೋಡೋಣ. ಬ್ಯಾಕ್ಲೈಟ್ ಡ್ರೈವರ್ ಏನಿದೆ, ಬ್ಯಾಕ್ಲೈಟ್ ಡ್ರೈವರ್ ಇಂದ ಔಟ್ಪುಟ್ ಸೆಂಟ್ರಲ್ಲಿ ಪಿನ್ ಇದಕ್ಕೆ ಸೂಟ್ ಆಗುತ್ತೆ. ಸೊ ಇಲ್ಲಿ ಕೊಡ್ತಾ ಇದ್ದೀನಿ. ಅಂಡ್ ಅದರ್ ಸೈಡ್ ಬಂದು ನಿಮ್ಗೆ ಮೇಲ್ಗಡೆ ಕನೆಕ್ಟ್ ಆಗುತ್ತೆ. ಜಸ್ಟ್ ಸೆಕೆಂಡ್. ಸೊ ಈ ತರ ಕನೆಕ್ಟ್ ಆಗುತ್ತೆ. ಅಂಡ್ ಅದರ್ ಎಂಡ್ ಬಂದು ಡಿಸ್ಪ್ಲೇ ಕಾರ್ನರ್ ಮೇಲ್ಗಡೆ ಅಲ್ಲಿ ಕನೆಕ್ಟ್ ಆಗುತ್ತೆ. ಪವರ್ ಸಪ್ಲೈ ಕೊಡೋದಕ್ಕಿಂತ ಮುಂಚೆ ಒಂದ್ಸರಿ ಎಲ್ಲದನ್ನು ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತೆ. ನೀವು ಈಗ ಮದರ್ ಬೋರ್ಡ್ಗೆಲ್ಲ ಕನೆಕ್ಷನ್ ಸರಿ ಇದೆಯಾ ಅಂಡ್ ಎವ್ರಿಥಿಂಗ್ ನೋಡಿದೀವ, ನಾವು ಕನೆಕ್ಷನ್ಸ್ ವೆರಿಫೈ ಮಾಡಿದೀವಿ ಅನ್ನೋ ನೋಡ್ಬೇಕಾಗತ್ತೆ. ಅಂಡ್ ಲಾಸ್ಟ್ ನಿಮ್ಗೆ ಡೇಟಾ ಶೀಟ್, ಪ್ಯಾನೆಲ್ ಅಂಡ್ ಡೇಟಾ ಶೀಟ್ ಫಸ್ಟ್ ವಿಡಿಯೋ ಅಲ್ಲಿ ನಮ್ಗೆ ಡಿಸ್ಕಷನ್ ಆಗಿತ್ತು. ಏನಂತ ಹೇಳಿದ್ರೆ, ಜಂಪರ್ ಇರುತ್ತೆ ನಿಮ್ ಮದರ್ ಬೋರ್ಡ್ ಅಲ್ಲಿ. ಅದು ವೋಲ್ಟೇಜ್, ನಮ್ಮ ಪ್ಯಾನೆಲ್ಗೆ ಎಷ್ಟು ವೋಲ್ಟೇಜ್ ಸೂಟೇಬಲ್ ಆಗುತ್ತೆ ಅಷ್ಟು ವೋಲ್ಟೇಜ್ಗೆ ನಾವು ಜಂಪರ್ ಅನ್ನು ಸೆಟ್ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೆ. ಸೊ ಆ ಪ್ಯಾನೆಲ್ಗೆ 5 ವೋಲ್ಟ್ಸ್ಗೆ ಸೂಟ್ ಆಗುತ್ತೆ. ಸೊ ನಾನು ಜಂಪರ್ 5 ವೋಲ್ಟ್ಸ್ಗೆ ಸೆಟ್ ಮಾಡಿದ್ದೀನಿ. ಅಕಸ್ಮಾತ್ 3.5 ವೋಲ್ಟ್ ಇಲ್ಲ 12 ವೋಲ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಆ ವೋಲ್ಟೇಜ್ಗೆ ಸೆಟ್ ಮಾಡಬೇಕಾಗತ್ತೆ. ನೀವು ಕಡಿಮೆ ವೋಲ್ಟೇಜ್ಗೆ ಸೆಟ್ ಮಾಡಿದ್ರೆ ಪ್ರಾಬ್ಲಮ್ ಏನಿರಲ್ಲ, ಡಿಸ್ಪ್ಲೇ ಬರದೇ ಇರಬಹುದು. ಬಟ್ ನೀವು ಜಾಸ್ತಿ ವೋಲ್ಟೇಜ್ಗೆ ಏನಾದರೂ ಜಂಪರ್ ಸೆಟ್ ಮಾಡಿಬಿಟ್ರೆ, ನೋಡದೆ ಸೆಟ್ ಮಾಡಿಬಿಟ್ರೆ ನಿಮ್ಮ ಪ್ಯಾನೆಲ್ ಇಮಿಡಿಯೇಟ್ ಆಗಿ ಬ್ಲೋನ್ ಆಗಿಬಿಡುತ್ತೆ. ಸೊ ನೋಡ್ಬಿಟ್ಟು ನಿಮ್ಮ ಡೇಟಾ ಶೀಟ್ ಅಲ್ಲಿ LVDS ಇನ್ಫಾರ್ಮೇಶನ್ ಜೊತೆಗೆ ಜಂಪರ್ ಎಲ್ಲಿ ಸೆಟ್ ಮಾಡ್ಬೇಕು ಅನ್ನೋದು ನೋಡ್ಕೋಬೇಕು. ವೋಲ್ಟೇಜ್ ನೀವು ಅಲ್ಲಿ ಡೇಟಾ ಶೀಟ್ ಅಲ್ಲಿ ನೋಟ್ ಮಾಡಿ ಇಟ್ಕೋಬೇಕು. ಸೊ ಅದೇ ವೋಲ್ಟೇಜ್ಗೆ ನೀವು ಸೆಟ್ ಮಾಡ್ಬೇಕಾಗುತ್ತೆ. ಅಂಡ್ ಎವ್ರಿಥಿಂಗ್ ಇಸ್ ರೆಡಿ. ಅಂಡ್ ನಾವೀಗ ಪವರ್ ಕನೆಕ್ಷನ್ ಕೊಡೋಣ. ಸೊ ಪವರ್ ಸಪ್ಲೈ ನಾನು ಹೇಳಿದ್ದೆಲ್ಲ 12 ವೋಲ್ಟ್ 1 ಆಂಪಿಯರ್ ಪವರ್ ಸಪ್ಲೈ. ನಿಮಗೆ ಬಾಕ್ಸ್ ಅಲ್ಲಿ ಏನು ಸಿಗ್ಲಿಲ್ಲ, ಸೊ ನಾವು ಔಟ್ಸೈಡ್ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಅದನ್ನೇ ನಾನು ಸೋರ್ಸ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಯೂನಿವರ್ಸಲ್ ಪಿನ್ನೆ. ಸೊ ನಿಮ್ಗೆ 12 ವೋಲ್ಟ್ 1 ಆಂಪಿಯರ್ DC ಇದು ತಗೊಂಡ್ಬಿಟ್ರೆ, ಅಡಾಪ್ಟರ್ ತಗೊಂಡ್ರೆ ನಿಮ್ಗೆ ಸೇಮ್ ಇದೆ ಬರುತ್ತೆ. ನೀವು ಕನೆಕ್ಟ್ ಮಾಡಿದ ತಕ್ಷಣ LED ಗ್ಲೋ ಆಗ್ತಿದೆ ನೋಡಿ. ನಿಮ್ಗೆ ಡಿಸ್ಪ್ಲೇ ತೋರಿಸೋದಕ್ಕೋಸ್ಕರ 1 ಸೆಕೆಂಡ್, ಜಸ್ಟ್ ಸೆಕೆಂಡ್. ಸೊ ಆಲ್ಮೋಸ್ಟ್ ವಿಸಿಬಲ್ ಅನ್ಕೊಳ್ತೀನಿ. ಸೊ ಓಕೆ, ದೆನ್ ನಾವು ಜಸ್ಟ್ ರಿಮೋಟ್ ಏನಿದೆ, ರಿಮೋಟ್ ಇಂದ ನಾವು ಆನ್ ಬಟನ್ ಪ್ರೆಸ್ ಮಾಡ್ಕೊಂಡ ತಕ್ಷಣ
ನಿಮ್ಮ ಟಿವಿಯನ್ನು ಸ್ಟಾರ್ಟ್ ಆಗಬೇಕು. ನೋಡಿ ಸ್ಟಾರ್ಟ್ ಆಗಿದೆ ನೋಡಿ, ಸ್ಮಾರ್ಟ್ ಟಿವಿ. ಸೊ ಡಿಸ್ಪ್ಲೇ ಅನ್ನೋದು ಕಾಣ್ತಾ ಇದೆ. ಆ್ಯಂಡ್ ನೋಡ್ಬೋದು ಆಂಡ್ರಾಯ್ಡ್ ಸ್ಟಾರ್ಟ್ ಆಗ್ತಿದೆ. ಸೊ ಆಂಡ್ರಾಯ್ಡ್ ಇದು ಸ್ಟಾರ್ಟ್ ಆದಮೇಲೆ ನಿಮಗೆ ಸ್ಪೆಕ್ ತೋರಿಸ್ತೀನಿ. ಯಾವುದು ನಾವು ಮದರ್ ಬೋರ್ಡ್ ಅನ್ಬಾಕ್ಸ್ ಮಾಡಿದಾಗ ಯಾವ ಸ್ಪೆಕ್ ಇತ್ತು ಆ ಸ್ಪೆಕ್ ಇದೆಯಲ್ಲ ಅಂತ ನೋಡೋಣ. ಆ್ಯಂಡ್ ನೋಡ್ಬೋದು 8 GB ಇಂಟರ್ನಲ್ ಸ್ಟೋರೇಜ್ ಆ್ಯಂಡ್ 1 GB ರ್ಯಾಮ್, ಆಂಡ್ರಾಯ್ಡ್ ವರ್ಷನ್ 9, 4 ಕೋರ್ ಪ್ರೊಸೆಸರ್ ಆ್ಯಂಡ್ ವಿತ್ ಎ GPU. ನೆಕ್ಸ್ಟ್ ವಿಡಿಯೋಲಿ ನಾವು ಮಾನಿಟರ್ ಬಾಡಿ ಏನಿದೆ, ಬಾಡಿಯಲ್ಲೇ ಪೂರ್ತಿ ಅಸೆಂಬಲ್ ಮಾಡಿ ಯಾವ ಥರ ಫಿಟ್ ಮಾಡೋದು ಅಂತೇಳಿ ನೋಡೋಣ. ಆ್ಯಂಡ್ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.